20 ಲೀಟ್ರ್ ಮಣ್ಣಿನ ಕೊಡ ತೊಗೋಬೇಕು. 20 ಲೀಟ್ರಿನ ಮಣ್ಣಿನ ಕೊಡ ತೊಗೊಂಡು ಅದರೊಳಗೆ ಡೈಲಿ ಈವ್ನಿಂಗ್ ನೀರು ಹಾಕಬೇಕು. ನೀರಿನ ಜೊತೆಗೆ ಒಂದು 250 ಗ್ರಾಮಷ್ಟು ಇದು ಹಾಕಬೇಕು, ಸೌತೆಕಾಯಿ. 250 ಗ್ರಾಮಷ್ಟು ಕ್ಯಾರೆಟ್ ಹಾಕ್ಬೇಕು, ಗಾಜರಿ ಇಲ್ಲತ್ತದ. ಮತ್ತು ಅದಕ್ಕೆ ತಕ್ಕಂಗೆ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು, ಅದ್ರ ತಕ್ಕಂಗೆ ಪುದೀನ ಸೊಪ್ಪು ಹಾಕ್ಬೇಕು ಕ್ಲೀನ್ ಮಾಡ್ಕೊಂಡು. ಅದ್ರ ಜೊತೆಗೆ ಆಮ್ಲ ಹಾಕ್ಬೇಕು. ಆಮ್ಲ ಸಿಗಲ್ದು ನಮಗೆ, ನಾವು ಊರಾಗಿರ್ತೀವಿ. ಅಂದ್ರೆ ಅರ್ಧ ನಿಂಬೆ ಹಣ್ಣು ಹಿಂಡಬೇಕು. ಏನು ಹಾಕ್ದಿರಿ? ಸೌತೆಕಾಯಿ, ಗಾಜರಿ, ಪುದೀನ, ಕೊತ್ತಂಬರಿ, ಆಮ್ಲ ಹಾಕ್ದಿರಿ. ಸಂಜೆಗೆ ಹಾಕಿ ಅದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಡ್ದು, ಚೆನ್ನಿ ಮುಚ್ಚಬೇಕು. ಜಲೋಡಿ ಅಂತಾರೆ ಕನ್ನಡದಾಗ, ನಮ್ಮ ಭಾಗದಾಗ, ಹೈದರಾಬಾದ್ ಕರ್ನಾಟಕ ರೀಜನ್ದಾಗ. ಅದು ಮುಚ್ಚಿ ನಾಳೆ ಮುಂಜಾನೆ ಹಿಡಿದು ಅದು ಯೂಸ್ ಮಾಡೋಕ್ಕೆ ಚಾಲು ಮಾಡ್ಬೇಕು ನೀರು. ಇದಕ್ಕಂತಾರೆ ಅಲ್ಕಲೈನ್ ವಾಟ್ರ್. ಇದಕ್ಕೇನಂತಾರೆ? ಅಲ್ಕಲೈನ್ ವಾಟ್ರ್, ಪ್ರತ್ಯಾಮ್ಲೀಯ ನೀರು ಅಂತಾರೆ. ಇದು ನೀರು ಕುಡಿಯೋದರಿಂದ ನಾವು ಎಲ್ಲೆಲ್ಲ ಆಹಾರ ಸೇವಿಸ್ತೇವೆ ಅದು ಪ್ರತಿಯೊಂದು ಆಹಾರ ಈಗಿನ ಕಾಲದಾಗಾರ ಭಾಳ ಹೆಚ್ಚಿಗಾಗ್ಯದ. ಆಮ್ಲೀಯತೆ ಉಂಟಾಗ್ಲತ್ತದ ಹೊಟ್ಟೆಗೆ. ಆ ಆಮ್ಲೀಯತೆಗೆ ಇದು ಪ್ರತ್ಯಾಮ್ಲೀಯತೆ ಏನು ಪ್ರತಿಕ್ರಿಯೆ ಏನೈತದ ಅದು ತಟಸ್ಥ ನೀರು ಆಗ್ಲತ್ತದ. ಹೊಟ್ಟೆಯ ವಾತಾವರಣ ತಟಸ್ಥ ಆಗ್ಲತ್ತದ. ತಟಸ್ಥ ಆಗೋದ್ರಿಂದ ಆ್ಯಸಿಡಿಟಿ ಬರಲ್ಲ, ಶುಗರ್ ಬರಲ್ಲ, ಆ್ಯಸಿಡಿಟಿ ಇರಲ್ಲ, BP ಆಗಲ್ಲ, ಆ್ಯಸಿಡಿಟಿ ಇರಲ್ಲ, ಹಾರ್ಟ್ ಆಗಲ್ಲ, ಆ್ಯಸಿಡಿಟಿ ಆಗಲ್ಲ, ಕ್ಯಾನ್ಸರ್ ಆಗಲ್ಲ. ಈ ರೀತಿಲಿಂದ ನಮ್ಮ ಲೈಫ್ ಸ್ಪ್ಯಾನ್, ನಮ್ಮ ಜೀವಮಾನ ಹೆಚ್ಚಿಗೈತಿ, ದೊಡ್ಡದೈತಿ. ನಾವು ಅರ್ಧಕ್ಕಿಂತ ಹೆಚ್ಚಿಗೆ ಲೈಫು ನರಳದ್ರೊಳಗೆ ರೋಗದಾಗ ಕಳೀಲತ್ತಿದ್ದೆವು. ಮತ್ತು ಅರ್ಧಕ್ಕಿಂತ ಹೆಚ್ಚಿಗೆ ಹಣ ದವಾಖಾನಿಗೆ ಹಾಕ್ಲತ್ತಿದ್ದೆವು. ಮುಂದೆ ಏನಾಯಿತು, ಯಾಕಾಯಿತು, ಹಿಂಗೆ ಯಾಕಾಯಿತು ಅಂಥೇಳಿ ಅದೇ ಗ್ಯಾಸ್ ಹೇಳ್ಕೋತ ಹೊಸ ಹೊಸ ರೋಗಗಳು ಬರ್ತಾವೆ. ನಮ್ಮ ಲೈಫ್ ಸ್ಪ್ಯಾನ್ ಕಡಿಮೆ ಆಯ್ತದ. ಇದ್ರಲಿಂದ ಬಳ್ಕೋಬೇಕಂದ್ರೆ ಇದು ಒಂದೇ ಒಂದು ನೆನಪಿಟ್ಕೋಬೇಕಿದು. ಇದಕ್ಕಂತರ ಅಡುಗೆ ಮನೆ ಔಷಧ್ಯ. ನೆನಪಿರ್ತದ? ಓಕೆ.